ಹಾಸನದಲ್ಲಿ ಬಿಜೆಪಿ ಮುಖಂಡ ದೇವರಾಜೇಗೌಡಗೆ ಈಗ ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ. ಎಸ್ಪಿ ಮಹಮ್ಮದ್ ಸುಜಿತಾರಿಂದ ತೀವ್ರವಾಗಿ ವಿಚಾರಣೆ ನಡೀತಾ ಇದೆ. ದೇವರಾಜೇಗೌಡ ನಿನ್ನೆ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಚಿತ್ರದುರ್ಗ ಕಡೆಗೆ ಕಾರ್ನಲ್ಲಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ರಾತ್ರೋರಾತ್ರಿ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಯಿತು. ಈಗ ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ, ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹೊಳೆನರಸೀಪುರ ವೃತ್ತ ನಿರೀಕ್ಷಕರ ಕಚೇರಿ ಮುಂದೆ ಬಿಗಿ ಭದ್ರತೆಯನ್ನ ವಹಿಸಲಾಗಿದೆ. ಪೊಲೀಸ್ ಠಾಣೆಯ ಮುಂದೆ ಸಾರ್ವಜನಿಕರಿಗೆ ನಿಷೇಧವನ್ನ ಹೇರಲಾಗಿದೆ. ಮತ್ತೊಂದೆಡೆ ಠಾಣೆಯ ಆವರಣದಲ್ಲಿ ವಕೀಲರು ಚರ್ಚೆ ಮಾಡ್ತಾ ಇದ್ದಾರೆ. ಆರೋಪಿ ದೇವರಾಜೇಗೌಡ ಪರ ವಕೀಲರೇನಿದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ, ಬೇಲ್ ಕೊಡಿಸಬಹುದಾ ಅಂತ. ಈಗಾಗಲೇ ಜಾಮೀನಿಗೂ ಕೂಡ ಅರ್ಜಿಯನ್ನ ಹಾಕೊಂಡಿದ್ರು ದೇವರಾಜೇಗೌಡ. ಅದಕ್ಕೂ ಮುಂಚೆ ಏಪ್ರಿಲ್ 1ನೇ ತಾರೀಕು ಸಂತ್ರಸ್ತೆ ಒಬ್ರು ದೂರನ್ನ ಕೊಟ್ಟಿದ್ರು. ಅದರ ನಿಮಿತ್ತ ಕೂಡ ತನಿಖೆ ನಡೀತಾ ಇದೆ. ಅದೇ ರೀತಿಯಾಗಿ ಈ ವಿಡಿಯೋ ಪ್ರಕರಣ ಏನಿದೆ, ವಿಡಿಯೋಗಳನ್ನ ಇವರೇ ಹಂಚಿದ್ದು ಅನ್ನುವಂಥ ಆರೋಪ ಇವ್ರ ಮೇಲೆ ಕೇಳಿ ಬಂದಿರೋದ್ರಿಂದ ತನಿಖೆ ನಡೆಸಲಾಗ್ತಾ ಇದೆ. ಹಾಸನದಲ್ಲಿ ಬಿಜೆಪಿ ಮುಖಂಡ ದೇವರಾಜೇಗೌಡ ಏನಿದ್ದಾರೆ ಅವರ ವಿರುದ್ಧ ಕೇಳಿಬಂದಿರುವಂಥ ಆರೋಪ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅನ್ನೋ ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ರು. ಅದರಲ್ಲಿ ದೇವರಾಜೇಗೌಡ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರೆಸ್ ಮೀಟ್ ನಡೆಸಿದ್ರು. ವಿಡಿಯೋ ಇದಾವೆ, ಆಡಿಯೋ ಇದಾವೆ, ಫೋಟೋಗಳಿದಾವೆ ಅಂತ, ಸಾಕ್ಷಿಗಳಿದಾವೆ, ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಈಗ ಅವರ ವಿರುದ್ಧನೇ ಕೇಸ್ ದಾಖಲಾಗಿದೆ. ಏಪ್ರಿಲ್ 1ನೇ ತಾರೀಕು ಸಂತ್ರಸ್ತೆ ಓರ್ವೆ ಅಂದರೆ ಈಗ ಈ ಪ್ರಜ್ವಲ್ ರೇವಣ್ಣ ಅವರ ಕೇಸ್ನಲ್ಲಿ ಇರುವಂಥ ಸಂತ್ರಸ್ತೆ ಏನಿದ್ದಾಳೆ ಆಕೆನೇ ದೂರನ್ನ ದಾಖಲು ಮಾಡಿರುವಂಥದ್ದು ಏಪ್ರಿಲ್ 1ಕ್ಕೆ. ಅಂದರೆ ಈ ಜಮೀನು ವಿಚಾರವಾಗಿ ನನ್ನ ಜಮೀನನ್ನು ಮಾರಿಸ್ಕೊಡ್ತೀನಿ, ಆ ಜಮೀನನ್ನು ನನ್ನ ಹೆಸರಿಗೆ ಮಾಡಿಕೊಡ್ತೀನಿ, ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂತೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ರು. ಅದೇ ರೀತಿಯಾಗಿ ಜಮೀನಿಗೆ ನೋಡೋದಕ್ಕೆ ಹೋಗೋದಕ್ಕೆ ಅಂತೇಳಿ ನನ್ನನ್ನು ಕರೆಸ್ಕೊಂಡಿದ್ರು. ಆದರೆ ಲೈಂಗಿಕವಾಗಿ ಬೆಳೆಸ್ಕೊಂಡ್ರು, ವಿಡಿಯೋ ಕಾಲ್ ಮಾಡ್ತಾಯಿದ್ರು, ಆವಾಗ ನನ್ನ ಜೊತೆಗೆ ತುಂಬ ಕೆಟ್ಟದಾಗಿ ವರ್ತಿಸ್ತಾ ಇದ್ರು. ಈ ರೀತಿಯಾಗಿ ಸಂತ್ರಸ್ತೆ 164 ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇವೆಲ್ಲ ಆರೋಪಗಳು ಈಗ ದೇವರಾಜೇಗೌಡ ವಿರುದ್ಧ ಇರೋದ್ರಿಂದ ಫುಲ್ ತನಿಖೆಗೊಳಪಡಿಸಿದ್ದಾರೆ. ತೀವ್ರವಾಗಿ ತನಿಖೆ ನಡೀತಾ ಇದೆ. ಈಗಾಗಲೇ ದೇವರಾಜೇಗೌಡ ವಿರುದ್ಧ ದಾಖಲಾಗಿರುವಂಥ FIR ಏನಿದೆ ಅದರ ಆಧಾರವನ್ನಾಗಿಟ್ಕೊಂಡು ತನಿಖೆಯನ್ನು ಶುರು ಮಾಡಿಕೊಂಡಿದ್ದಾರೆ. ಹಾಸನದಲ್ಲಿ ಈಗ ಬಿಜೆಪಿ ಮುಖಂಡ ದೇವರಾಜೇಗೌಡಗೆ ಡ್ರಿಲ್ ಮಾಡ್ತಾ ಇರುವಂಥದ್ದು, ತನಿಖೆ ನಡೆಸ್ತಾ ಇದ್ದಾರೆ. ಈ ತನಿಖೆಯ ಸಂದರ್ಭದಲ್ಲಿ ದೇವರಾಜೇಗೌಡ ಮತ್ತೇನೆಲ್ಲ ಸ್ಫೋಟಕ ಮಾಹಿತಿಗಳನ್ನು ಹೊರ ಹಾಕ್ತಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯದ ಪ್ರಶ್ನೆ. ನಿನ್ನೆ ಬೆಂಗಳೂರಿನಿಂದ ಚಿತ್ರದುರ್ಗದ ಕಡೆಗೆ ಕಾರ್ನಲ್ಲಿ ಬರ್ತಿದ್ದಂಥ ಸಂದರ್ಭದಲ್ಲಿ ಹಿರಿಯೂರು ತಾಲೂಕಿನ ಕೆಆರ್ಹಳ್ಳಿ ಗೇಟ್ ಬಳಿ ಪೊಲೀಸರು ದೇವರಾಜೇಗೌಡರನ್ನ ವಶಕ್ಕೆ ಪಡ್ಕೊಂಡ್ರು ತನಿಖೆ ನಡೆಸೋದಕ್ಕೆ ಅಂತ. ಈಗಾಗಲೇ ಅವರ ವಿರುದ್ಧ FIR ಕೂಡ ದಾಖಲಾಗಿದೆ. ಪೆನ್ ಡ್ರೈವ್ ಪ್ರಕರಣದ ತನಿಖೆಯನ್ನು ಈಗಾಗಲೇ ವಿಶೇಷ ತನಿಖಾ ತಂಡ ವಿಚಾರಣೆಗೆ ಹಾಜರಾಗುವಂತೆ ದೇವರಾಜೇಗೌಡಗೆ ನೋಟಿಸ್ ಕೂಡ ನೀಡಿತ್ತು. ನೋಟಿಸ್ ತಲುಪಿದ ಬಳಿಕ ಕೂಡ ದೇವರಾಜೇಗೌಡ ಅವರು ತಲೆ ಮರೆಸ್ಕೊಂಡಿದ್ರು ಎನ್ನಲಾಗ್ತಾ ಇದೆ. ಅದು ಕೂಡ ಒಂದು ಆರೋಪ. ಅದೇ ರೀತಿಯಾಗಿ ಸಂತ್ರಸ್ತೆ ಕೊಟ್ಟಿರುವಂಥ ದೂರು ಮತ್ತು ಈ ವಿಡಿಯೋಗಳನ್ನು ಇವರೇ ಹಂಚಿಕೆ ಮಾಡಿದ್ರು ಅನ್ನುವಂಥ ಆರೋಪ ಕೂಡ ಇದೆ. ಹಾಗಾಗಿ ಈ ಎಲ್ಲ ಆರೋಪಗಳು FIR ಇದೆಲ್ಲದನ್ನ ಆಧಾರವಾಗಿಟ್ಕೊಂಡು ಈಗ ತನಿಖೆ ನಡೆಸ್ತಾ ಇದ್ದಾರೆ. ದೇವರಾಜೇಗೌಡ ಇಲ್ಲಿವರೆಗೂ ಕೂಡ ಅಬ್ಬರಿಸ್ತಾ ಇದ್ರು ಪ್ರೆಸ್ ಮೀಟ್ ಮಾಡಿ. ವಿಡಿಯೋ ಏನಿದೆ, ಪ್ರಜ್ವಲ್ ವಿರುದ್ಧ ಇರುವಂಥ ವಿಡಿಯೋಗಳೇನಿದ್ದಾವೆ, ಪ್ರಜ್ವಲ್ ಎಷ್ಟೆಲ್ಲ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥದ್ದನ್ನ ದಾಖಲಾತಿಗಳನ್ನು ಇಟ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾ ಇದ್ರು. ಆದರೆ ಈಗ ಅವರ ವಿರುದ್ಧನೇ ಸಂತ್ರಸ್ತೆ ದೂರನ್ನು ಕೊಟ್ಟಿರುವಂಥದ್ದು. ಅದು ಕೂಡ ಏಪ್ರಿಲ್ 1ನೇ ತಾರೀಕು ಮತ್ತು ಫೆಬ್ರವರಿ 4ನೇ ತಾರೀಕು ಆಕೆಯ ಜೊತೆಗೆ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಸಂತ್ರಸ್ತೆ ಕೊಟ್ಟಿರುವಂಥ ಹೇಳಿಕೆಯಲ್ಲಿ ದಾಖಲಾಗಿದೆ. ಫೆಬ್ರವರಿ 4ನೇ ತಾರೀಕು ನನಗೆ ಜಮೀನು ನೋಡೋದಕ್ಕೆ ಅಂತ ಹೋಗೋಣ ಅಂತೇಳಿ ಕರೆದಿದ್ರು. ಆ ಸಂದರ್ಭದಲ್ಲಿ ನನ್ನ ಜೊತೆಗೆ ಬಹಳ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಸಂತ್ರಸ್ತೆ ಮಾಡಿರುವಂಥದ್ದು. ಈ ಎಲ್ಲ ಆರೋಪಗಳು ಕೂಡ ಈಗ ವಕೀಲ ದೇವರಾಜೇಗೌಡ, ಆರೋಪಿಯಾಗಿರುವಂಥ ದೇವರಾಜೇಗೌಡ ಅವರ ಕೊರಳಿಗೆ ನುಣುಕೆ ಆಗ್ತಾ ಇದೆ. ಒಂದು ರೀತಿಯಾಗಿ ಮತ್ತಷ್ಟು ಕಗ್ಗಂಟಾಗ್ತಾ ಇದೆ ಈ ಕೇಸು. ಯಾರೆಲ್ಲ ಆರೋಪಿಗಳಾಗಿ ಸಿಗ್ತಾ ಇದ್ದಾರೆ, ಯಾರ್ಯಾರ ವಿರುದ್ಧ ಕಂಪ್ಲೇಂಟ್ಗಳು ದಾಖಲಾಗ್ತಾ ಇದ್ದಾವೆ, ಹೀಗೆ ಕಂಪ್ಲೇಂಟ್ಗಳ ಮೇಲೆ ಕಂಪ್ಲೇಂಟ್ಗಳು ಬರ್ತಾ ಇರೋದ್ರಿಂದ, ಪ್ರಕರಣಗಳು ದಾಖಲಾಗ್ತಾ ಇರೋದ್ರಿಂದ ಒಂದು ರೀತಿಯಾಗಿ ತನಿಖೆಯ ಬಿಸಿ ಹೆಚ್ಚಾಗ್ತಾನೆ ಇದೆ.
SIT ತಂಡ ಒಂದು ಕಡೆ ತನಿಖೆ ನಡೆಸ್ತಾ ಇದೆ, ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ತಲೆ ಮರೆಸ್ಕೊಂಡು ವಿದೇಶದಲ್ಲಿರುವಂಥದ್ದು, ಇನ್ನೂ ಕೂಡ ದೇಶದ ಕಡೆ ಮುಖ ಮಾಡಿಲ್ಲ. ತಂದೆ ಅರೆಸ್ಟ್ ಆಗಿದ್ರು ಕೂಡ ಈ ಎಲ್ಲ ಆರೋಪಿಗಳು ಒಂದು ಕಡೆ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಒಂದಷ್ಟು ಆರೋಪಿಗಳು ಸಿಗ್ತಾ ಇದ್ದಾರೆ, ರೇವಣ್ಣ ಅವರ ಕೇಸಲ್ಲಿ ಒಂದಷ್ಟು ಜನ ಆರೋಪಿಗಳು 4 ವಶಕ್ಕೆ ಪಡ್ಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಅಂದರೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಈತ ದೇವರಾಜೇಗೌಡ ಕೇಸ್ ವಿಡಿಯೋ ಹಂಚಿದ್ದು ಇವರೇ ಅಂತ. ಇನ್ನೊಂದು ಕಡೆ ನೋಡಿದರೆ ವಿಡಿಯೋಗಳನ್ನು ಇಟ್ಕೊಂಡಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ರು, ನಾನು ಸಂತ್ರಸ್ತೆಗೆ ನ್ಯಾಯ ಕೊಡಿಸ್ಬೇಕು ಅಂತಿದ್ರು. ಈಗ ನೋಡಿದರೆ ಅವರ ವಿರುದ್ಧನೇ ಆರೋಪ ಕೇಳಿಬಂದಿದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಇದ್ದಾರೆ. ಪ್ರಕಾಶ್, ಈಗಾಗಲೇ ಈ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಕೊರತೆ ಆಗ್ತಾ ಇದೆ. ಅದರ ಮಧ್ಯದಲ್ಲೇ ಪ್ರಕರಣಗಳ ಮೇಲೆ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಸದ್ಯಕ್ಕೀಗ ಸಂತ್ರಸ್ತೆ ಕೂಡ ದೇವರಾಜೇಗೌಡ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ದೇವರಾಜೇಗೌಡನೇ ವಿಡಿಯೋ ಹಂಚಿಕೆ ಮಾಡ್ತಾ ಇರುವಂಥದ್ದು ಅನ್ನುವಂಥ ಆರೋಪ ಕೂಡ ದೇವರಾಜೇಗೌಡ ವಿರುದ್ಧ ಕೇಳಿ ಬರ್ತಾ ಇರುವಂಥದ್ದು. ಈ ಒಂದು ಕೇಸ್ನಲ್ಲಿ ದೇವರಾಜೇಗೌಡ ವಿರುದ್ಧ ಇರುವಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ತನಿಖೆ ಹೇಗೆ ಸಾಗ್ತಾ ಇದೆ ಅಂತ? ಸೌಖ್ಯ, ಈಗಾಗಲೇ ಒಂದಿಷ್ಟು ಆರೋಪಗಳು ಒಂದಿಷ್ಟು ಪ್ರತ್ಯಾರೋಪಗಳು ಈ ಪ್ರಕರಣದಲ್ಲಿ ಸಾಕಷ್ಟು ಕೇಳಿ ಬರ್ತಾ ಇರುವಂಥದ್ದು. ಪೆನ್ಡ್ರೈವ್ಗೆ ಸಂಬಂಧಪಟ್ಟ ಹಾಗೆ ಕಳೆದ ಒಂದು 10-12 ದಿನಗಳಿಂದಲೂ ಕೂಡ ಸಾಕಷ್ಟು ಪ್ರಹಸನಗಳು ಕೂಡ ನಡೀತಾ ಇದೆ. ಒಂದಿಷ್ಟು ರಾಜಕಾರಣಿಗಳ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ. ಆದರೆ ಬಹಳ ಮುಖ್ಯವಾಗಿ ಈಗಾಗಲೇ ವಕೀಲ ಮತ್ತೆ ಬಿಜೆಪಿಯ ಮುಖಂಡ ದೇವರಾಜೇಗೌಡರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಕೂಡ ತೆಗೆದುಕೊಂಡಿರುವಂಥದ್ದು. ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ತಡರಾತ್ರಿ ಹೊಳೆನರಸೀಪುರ ಪೊಲೀಸರ ಸೂಚನೆ ಮೇರೆಗೆ ಅಲ್ಲಿ ಹಿರಿಯೂರು ಪೊಲೀಸರು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಇಲ್ಲಿಗೆ ಬೆಳಿಗ್ಗೆ 5:15ಗೆ ಕರೆದುಕೊಂಡು ಕೂಡ ಬರ್ತಾರೆ. ಹೊಳೆನರಸೀಪುರದ ವೃತ್ತ ನಿರೀಕ್ಷಕರ ಕಚೇರಿಗೆ ಕರೆದುಕೊಂಡು ಬಂದು ಸಾಕಷ್ಟು ವಿಚಾರಣೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಜೊತೆಗೆ ಅವರ ಕುಟುಂಬದವರು ಕೂಡ ಇಲ್ಲಿಗೆ ಬಂದು ಹೋಗಿದ್ದಾರೆ. ಅವರ ದೇವರಾಜೇಗೌಡರ ಕಡೆಯವರ ವಕೀಲರೇನಿದ್ದಾರೆ ಅವರು ಕೂಡ ಈಗಾಗಲೇ ಪೊಲೀಸ್ ಠಾಣೆಯ ಮುಂದೆ ಹಾಜರಾಗಿರ್ತಕ್ಕಂಥದ್ದು. ಅದು ಒಂದು ಕಡೆ ಆದರೆ, ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಏನಿದ್ದಾರೆ ಅವರು ಕೂಡ ಬಂದು ವಿಚಾರಣೆಗೆ ಕೂಡ ಒಳಪಡಿಸಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ವಿಚಾರಣೆ ನಡೀತಾ ಇರುವಂಥದ್ದು. ಏಪ್ರಿಲ್ 1ನೇ ತಾರೀಕು ಸಂತ್ರಸ್ತೆ ಒಬ್ಬರು ಅಂದರೆ ನನಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವ ಆರೋಪದ ಅಡಿಯಲ್ಲಿ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಜೊತೆಗೆ 354A 354C ಈ ಆ್ಯಕ್ಟ್ನಲ್ಲಿ ಈಗಾಗಲೇ ಪ್ರಕರಣ ದೂರು ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ವಿಚಾರಣೆಯನ್ನು ಕೂಡ ಹೊಳೆನರಸೀಪುರದ ವೃತ್ತ ನಿರೀಕ್ಷಕ ಕಚೇರಿಯಲ್ಲಿ ಮಾಡ್ತಾ ಇದ್ದಾರೆ. ಈಗ ನಾವು ಸದ್ಯಕ್ಕೆ ಒಂದಿಷ್ಟು ವಿಜುವಲ್ನ ಕೂಡ ಈಗಾಗಲೇ ನೋಡ್ಬೋದು. ಹೊಳೆನರಸೀಪುರ ಪೊಲೀಸ್ ಠಾಣೆಯ ವೃತ್ತದ ಮುಂದೆ ಈಗಾಗಲೇ ದೇವರಾಜೇಗೌಡರಿಗೆ ಸಂಬಂಧಪಟ್ಟಂತಹ ವಕೀಲರೇನಿದ್ದಾರೆ ಅವರು ಠಾಣೆ ಮುಂದೆ ಕೂಡ ಈಗಾಗಲೇ ಇರುವಂತಹ ದೃಶ್ಯಗಳನ್ನು ಕೂಡ ಈಗಾಗಲೇ ನೋಡ್ತಾ ಇರ್ಬೋದು. ಯಾಕಂತಂದರೆ ಬೆಳಿಗ್ಗೆಯಿಂದಲೂ ಅವರ ಕಡೆಯವರು ವಕೀಲರಾಗಿರ್ಬೋದು ಮತ್ತು ದೇವರಾಜೇಗೌಡರ ಕಡೆಯವರು ಕೂಡ ಈಗಾಗಲೇ ಬಂದಿರುವಂತಹ ದೃಶ್ಯಗಳು ಕೂಡ ಈಗಾಗಲೇ ನೋಡ್ತಾ ಇರ್ಬೋದು ಅಂಥದ್ದು. ಅವರ ಕಡೆ ವಕೀಲರು ಏನಿದ್ದಾರೆ, ಸುನೀಲ್ ಏನಿದ್ದಾರೆ, ಲಾಯರ್, ಹೈಕೋರ್ಟ್ನ ಲಾಯರ್ ಏನಿದ್ದಾರೆ ಅವರು ಕೂಡ ಈಗಾಗಲೇ ಪೊಲೀಸ್ ಠಾಣೆಯ ಮುಂದೆ ಈಗಾಗಲೇ ಇರುವಂಥದ್ದು. ಸಾಕಷ್ಟು ಇದು ಪ್ರಕರಣ ತಿರುವು ಪಡ್ಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಈಗಾಗಲೇ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ SIT ಅವರು ಕೂಡ ಎಂಟ್ರಿ ಆಗ್ತಾರೆ ಅನ್ನುವ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. SIT ಅವರು ಎಷ್ಟೊತ್ತಿಗೆ ಬರ್ತಾರೆ ಅನ್ನುವ ಮಾಹಿತಿ ಲಭ್ಯ ಅಂತೂ ಆಗಿಲ್ಲ, ಬಟ್ SIT ಅವರು ಎಂಟ್ರಿ ಆಗ್ತಾರೆ ಅನ್ನುವ ಸೂಚನೆ ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಒಟ್ಟಾರೆ ಬೆಳಿಗ್ಗೆ 8 ಗಂಟೆಯಿಂದ ಸತತವಾಗಿ ಬಿಜೆಪಿ ಮುಖಂಡ ದೇವರಾಜೇಗೌಡರನ್ನ ವಿಚಾರಣೆಯನ್ನು ಕೂಡ ಒಳಪಡಿಸಿರುವಂಥದ್ದು. ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೊಳೆನರಸೀಪುರದ ವೃತ್ತ ನಿರೀಕ್ಷಕರ ಕಚೇರಿಗೆ ಬಂದು ವಿಚಾರಣೆಯಲ್ಲಿ ಕೂಡ ಅಂದರೆ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಸೌಖ್ಯ, ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ. ಈಗಾಗಲೇ SP ಮೊಹಮ್ಮದ್ ಸುಜಿತಾ ಏನಿದ್ದಾರೆ ತನಿಖೆಯನ್ನ ತೀವ್ರವಾಗಿ ನಡೆಸ್ತಾ ಇದ್ದಾರೆ. ದೇವರಾಜೇಗೌಡಗೆ ಈಗ ಒಂದು ರೀತಿಯಾಗಿ ಉರುಳು ಸಿಕ್ಕಾಕೊಂಡಂತಾಗಿದೆ. ಅದು ಇನ್ನು ಟೈಟ್ ಆಗ್ತಾ ಇದೆ ಹೊರತು ಸಡಿಲ ಆಗ್ತಾ ಇಲ್ಲ.